ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ನಾನು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ. ಇವತ್ತಂತೂ ನಾನು ನಿಮ್ಗೆ ಕೂಡ ಸಖತ್ತಾಗಿರೋಂಥ ಒಂದು ರೆಸಿಪಿನ ತೊಗೊಂಡು ಬಂದೀನಿ. ಅದು ಯಾವ ರೆಸಿಪಿ ಅಂತಾರೆ ಸಖತ್ ಇರುತ್ತೆ. ನೀವು ಕೂಡ ತುಂಬ ಇಷ್ಟಪಡ್ತೀರಾ. ತುಂಬ ಸುಲಭವಾಗಿಯೂ ಮಾಡ್ಕೋಬೋದು ಮತ್ತು ಬೇಗನೂ ಕೂಡ ಮಾಡ್ಕೋಬೋದು. ಮನೆಯಲ್ಲಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ತಡ ಮಾಡ್ದೇ ನೋಡ್ಕೊಂಡು ಬಿಡೋಣ. ಅದು ಏನಪ್ಪ ಅಂತಂದ್ರೆ ಬೀಟ್ರೂಟ್ ಬೆಲ್ಲದ ಸಿಹಿ ಬೋಂಡ. ಬೀಟ್ರೂಟ್ ಬೆಲ್ಲದ ಸಿಹಿ ಬೋಂಡ ಯಾವ ರೀತಿ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ತಡ ಮಾಡ್ದೇ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಬೀಟ್ರೂಟ್ ಬೆಲ್ಲದ ಬೋಂಡ ಮಾಡೋದಕ್ಕೆ ನಾನು ಇಲ್ಲೇನೆಲ್ಲ ತೊಗೊಂಡಿನಪ್ಪ ಅಂತಂದ್ರೆ ಒಂದು ಅರ್ಧ ಹೋಳಿನಷ್ಟು ಬೀಟ್ರೂಟನ್ನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡೀನಿ ರೀ. ಈ ರೀತಿ ಕಟ್ ಮಾಡ್ಕೊಂಡೀನಿ. ಯಾಕಪ್ಪ ಅಂದ್ರೆ ಇದು ಮಿಕ್ಸಿ ಜಾರಿಗೆ ಹಾಕೋದೈತಲ್ರಿ, ಹಾಗಾಗಿ ಸ್ವಲ್ಪ ತಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ ನಾನು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಲಿಕ್ಕೆ ಇಟ್ಟಿನಿ ರೀ. ಮತ್ತು ಕರಗಲಿ ಅಂಥೇಳಿ ಮುಂಚೆನೇ ಬೆಲ್ಲನ ಹಾಕಿ ನೆನೆ ಇಟ್ಟಿದ್ದೆ. ಬೆಲ್ಲ ಆಲ್ರೆಡಿ ಕರಗ್ತಾ ಇದೆ, ಒಂದು ಚೂರು ಉಳಿದಿದೆ. ಇಲ್ಲಿ ನೋಡಿ, ಇದು ಕೂಡ ಇವಾಗ ಕರಗ್ತೈತ್ರಿ. ನಿಮಗೆ ಬೇಗನೆ ಬೇಕಪ್ಪ ಅಂದ್ರೆ ನೀವು ಗ್ಯಾಸಿನ ಮ್ಯಾಗೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ಅದು ಕೂಡ ಬೇಗ ಆಗುತ್ತದೆ. ಇಲ್ಲಿ ಒಂದು ಅರ್ಧ ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರೀ ನಾನಿದು. ಇದು ಗೋಧಿ ಹಿಟ್ಟು ಐತ್ರಿ ಸ್ನೇಹಿತರೆ. ಗೋಧಿ ಹಿಟ್ಟಿನಿಂದ ಮಾಡಕತ್ತೀನಿ. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತಾ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ. ಇದು ನಾನು ಇವಾಗ ಇಲ್ಲಿ ಒಂದು ಬೌಲ್ ತೊಗೊಂಡೇನಿ ರೀ. ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಕೊಳಮ್ರಿ. ಇದಕ್ಕೆ ಸೋಡಾದ ಪುಡಿ ಅದು ಏನು ಹಾಕ್ಕೊಳ್ಳೋದು ಬೇಡ್ರಿ. ಸೋಡಾದ ಪುಡಿ ಹಾಕೊಳ್ಳೋದನ್ನೇ ಮಾಡಿರಿ, ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡೀನಿ ರೀ. ಗೋಧಿ ಹಿಟ್ಟ ಮುಂಚೆನೇ ನಾನು ಜರಡಿ ಹಿಡಿದು ತೊಗೊಂಡಿದ್ದೀನಿ, ಅಂದರೆ ಸೋಸ್ಕೊಂಡು ತೊಗೊಂಡಿದ್ದೀನಿ ರೀ. ಹಾಗಾಗಿ ಇದು ನೋಡಿ ಇವಾಗ ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡಿರಿ, ಇಲ್ಲಿ ನಾನು ಬೀಟ್ರೂಟ್ನ ಸ್ವಲ್ಪ ಭಾಳೇನು ಸಣ್ಣನ ರುಬ್ಬಿಲ್ರಿ, ಸ್ವಲ್ಪ ತರಿಯಾಗಿದ್ದರೂ ಕೂಡ ನಡೀತೈತಿ. ತುಂಬ ಇದು ಮಾಡ್ಕೋಬೇಕತ್ತೇನಿಲ್ಲ, ಈ ರೀತಿ ಇದ್ರೆ ಸಾಕು ನೋಡಿರಿ. ನಿಮಗೆ ಬೀಟ್ರೂಟ್ ಇಷ್ಟ ಇತ್ತಪ್ಪ ಅಂದ್ರೆ ನೀವು ಇದನ್ನು ಹಿಂಗೇ ತೊಗೊಂಡು ಡೈರೆಕ್ಟ್ರ ಹಿಟ್ಟಿನೊಳಗೆ ಹಾಕೋರಿ. ಮತ್ತು ನಿಮಗೆ ಬೀಟ್ರೂಟ್ ಇಷ್ಟ ಇಲ್ಲಪ್ಪ ಅಂತಂದ್ರೆ ನೀವು ಈ ಬೀಟ್ರೂಟಲ್ಲಿರೋಂಥ ನೀರನ್ನ ಒಂದು ಸ್ವಲ್ಪ ಟೈಟಾಗಿ ಹಿಂಡಿದ್ರೆ ಸಾಕು. ಬೀಟ್ರೂಟ್ ನೀರು ಸಿಗ್ತದಲ್ರಿ, ಟೈಟಾಗಿ ಹಿಂಡಿ ಇದರಲ್ಲಿರೋಂಥ ನೀರನ್ನ ತೊಗೊಂಡು ಕೂಡ ನಾವು ಹಾಕೋಬೋದು ರೀ. ನಾನು ಇದು ಡೈರೆಕ್ಟ್ರಾಗಿ ಹಾಕೋತೀನಿ ರೀ. ಯಾಕಪ್ಪ ಅಂದ್ರೆ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ಟೇಸ್ಟೂ ಕೂಡ ಸಖತ್ತಾಗಿ ಬರುತ್ತೆ. ಹಾಗಾಗಿ ನಾನು ಬೀಟ್ರೂಟ್ನ ಅಷ್ಟು ಇದಕ್ಕೆ ಸೇರಿಸ್ಕೋತೀನಿ ರೀ. ನೋಡಿ, ನಾನು ಬೀಟ್ರೂಟ್ನ ರುಬ್ಕೊಂಡು ಬಂದಿದ್ದೆ ನೋಡಿರಿ. ಅದು ಇಷ್ಟೂ ನಾನು ಇದಕ್ಕೆ ಹಾಕ್ಕೊಂಡೆ. ಇವಾಗ ಇಲ್ಲಿ ಬೆಲ್ಲನ ನೆನೆ ಹಾಕಿದೆ ನೋಡಿರಿ. ಇದು ಬೆಲ್ಲದ ನೀರನ್ನ ಸ್ವಲ್ಪ ನೋಡಿಕೊಂಡೇ ಹಾಕೋರಿ. ತುಂಬ ಜಾಸ್ತಿ ಒಮ್ಮೆಲೇನು ಹಾಕೊಳಕ್ಕೆ ಹೋಗಬೇಡ್ರಿ. ಅಂದ್ರೆ ನೀವು ಜಾಸ್ತಿ ಮಾಡ್ತಿದ್ರಪ್ಪ ಅಂದ್ರೆ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಮಾಡಕತ್ತೀನಿ ರೀ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ತೀನಿ. ಇವಾಗ ನೋಡಿರಿ, ಮಿಕ್ಸಿ ಜಾರಿಗೆ ನಾನು ಇದು ಬೀಟ್ರೂಟ್ ಹರ್ಕೊಂಡು ಬಂದಿದ್ನಲ್ರಿ, ಅದೆಲ್ಲ ಬೀಟ್ರೂಟ ಹತ್ತಿರ್ತದೆ ಅಂಥೇಳಿ ಬೆಲ್ಲದ ನೀರು ಹಾಕ್ಕೊಂಡಿನಿ ರೀ. ಇದ್ರಾಗ ಬೆಲ್ಲದ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಇನ್ನೊಂದಿಷ್ಟು ಬೆಲ್ಲದ ನೀರನ್ನ ಹಾಕ್ಕೊಳಮ್ರಿ. ಇವಾಗ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಕಲಸಿ ತೊಗೊಳಮ್ರಿ ಸ್ನೇಹಿತರೆ. ಇದಕ್ಕೆ ಸೋಡಾದ ಪುಡಿನ ಸೇರಿಸ್ಕೋಬೇಡ್ರಿ. ಸೋಡಾದ ಪುಡಿ ಇಲ್ಲಾರ್ದೇ ಸಖತ್ತಾಗಿ ಬರುತ್ತೆ. ಇದು ನಾನು ಇವಾಗ ಕಲಸಿ ತೊಗೋತೀನಿ ನೋಡಿರಿ ಸ್ನೇಹಿತರೆ. ನಾನು ನೆನೆ ಹಾಕಿಟ್ಟಿದ್ದೆ ನೋಡಿರಿ ಬೆಲ್ಲನ. ಇಷ್ಟು ನೀರು ಹಾಕ್ಕೊಂಡೆ, ತಳಕ್ಕೊಂದು ಸ್ವಲ್ಪ ಉಳಿದಿದ್ದೆ ರೀ. ಇವಾಗ ಇದಿಷ್ಟು ಸಾಕ್ರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇದು ಇಷ್ಟು ಇವಾಗ ಸಾಕು. ನಾವು ಬಜ್ಜಿ ಹಿಟ್ಟು ಕಲಿಸ್ತೀವಿ ರೀ, ಅದಕ್ಕಿಂತ ಒಂದು ಸ್ವಲ್ಪ ಟೈಟ್ ಇದ್ರೆ ಸಾಕು, ಅಂದರೆ ಗಟ್ಟಿ ಇದ್ರೆ ಸಾಕ್ರಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಸೋಪನ್ನ ಜಜ್ಜಿಟ್ಕೊಂಡೀನಿ ಮತ್ತು ಒಂದು 3 ಏಲಕ್ಕಾಯಿನ ಜಜ್ಜಿಟ್ಕೊಂಡಿದ್ರಿ. ಅದು ಇವಾಗ ಹಾಕ್ಕೊಳಕತ್ತೀನಿ. ಏಲಕ್ಕಾಯಿ ಸೋಪ ಹಾಕ್ಕೊಂಡು ಮಾಡಿದೆವು ಅಂದ್ರೆ ಸಖತ್ ಘಮ ಬರುತ್ತೆ ಮತ್ತು ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ. ಭಾಳ ಅಂದ್ರೆ ಭಾಳ ಚೆಂದ ಆಗ್ತಾವ್ರಿ. ಇದಕ್ಕೆ ಇಷ್ಟೇ ನೋಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಅದ್ಭುತ ಟೇಸ್ಟ್ ಬರುತ್ತೆ. ಮತ್ತು ನಾವು ಸೋಡಾದ ಪುಡಿ ಮಾತ್ರ ಹಾಕ್ಕೋಬೇಡ್ರಿ. ಸೋಡಾದ ಪುಡಿ ಹಾಕ್ಕೊಂಡೇವಪ್ಪ ಅಂದ್ರೆ ಎಣ್ಣೆ ಜೋಗ್ ಬಿಡ್ತದೆ. ಹಾಗಾಗಿ ನಾನಿಲ್ಲಿ ಸೋಡಾದ ಪುಡಿನ ಹಾಕ್ತಾಯಿಲ್ಲ, ಹಾಗೇನೆ ಮಾಡ್ಕೊಳಕತ್ತೀನಿ ರೀ. ಇದೇನು ನೆನೆ ಇಡಬೇಕಂತೇನಿಲ್ಲ ಸ್ನೇಹಿತರೆ. ಕಲಸಿದ ತಕ್ಷಣವೇ ಮಾಡ್ಕೋಬೋದು ಇದು ಎಗ್ದುಮ. ಮತ್ತು ಇದಕ್ಕೆ ನೆನೆ ಇಡೋದು ರೆಸ್ಟ್ ಇಡೋದು ಏನು ಬೇಡ್ರಿ. ಹಂಗೆ ಡೈರೆಕ್ಟ್ರ ಕಲಿಸ್ಬಿಟ್ಟು ಮಾಡ್ಕೋಬೋದು ರೀ. ಇಲ್ಲಿ ಹಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ. ತುಂಬ ಅದ್ಭುತವಾಗಿ ಬರುತ್ತೆ ರೀ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬೀಟ್ರೂಟ್ ಹಾಕ್ಕೊಂಡಿವಿ ಮತ್ತು ಅದನ್ನು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದ್ರಾಗ ಬೇರೆ ನಾವಿಲ್ಲಿ ಸಕ್ಕರೆ ಹಾಕ್ಕೊಂಡಿಲ್ಲ ರೀ, ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಕೆಲವರಿಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ನೀವೇನು ಮಾಡಿರಿ, ಸಕ್ಕರೆನ ಹಾಕ್ಕೊಂಡು
ಕಲಿಸ್ಕೋಬೋದು ರೀ. ಸ್ವಲ್ಪ ಸಕ್ಕರೆನೂ ಕೂಡ ನೀರಲ್ಲಿ ನೆನೆ ಇಟ್ಟು ಸಕ್ಕರೆ ಕರಗಂಗೆ ನೀವು ಎಷ್ಟು ಮಾಡ್ಕೋತೀರಿ, ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ, ಕಡಿಮೆ ಮಾಡ್ಕೊಂಡ್ರೆ ಕಡಿಮೆ. ನಾನು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಕಡಿಮೆ ಪ್ರಮಾಣದಾಗೆ ಎಲ್ಲನೂ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸೋಪು ಏಲಕ್ಕಾಯಿ ಹಾಕ್ಕೊಂಡು ನೀಟಾಗಿ ಈ ರೀತಿ ನೋಡ್ತಾ ಇರ್ಬೋದು ನೀವು, ಈ ರೀತಿ ಕಲಿಸ್ರೆ ಸಾಕು ನೋಡಿ, ಅದ್ಭುತ ಟೇಸ್ಟ್ ಇರ್ತಾವೆ ರೀ. ಇವಾಗ ಒಂದು ಪಾತ್ರೆ ಇಡ್ತೀನಿ ರೀ ಗ್ಯಾಸಿನ ಮ್ಯಾಗ, ಎಣ್ಣೆ ಕಾಯ್ಬೇಕಲ್ಲ ರೀ. ಇದು ಇಷ್ಟು ಇಡ್ತೀನಿ ರೀ ಸೈಡಿಗೆ. ಏನು ನೆನೆಸ್ಬೇಕಂತೇನಿಲ್ಲ ರೀ, ಎಕ್ದಮ್ ಕಲಿಸ ತಕ್ಷಣ ಮಾಡ್ಕೋಬೋದು. ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕಂತೂ ಟೇಸ್ಟ್ ಏನೋ ಒಂಥರ ಹೊಸ ಥರ ಇರುತ್ತೆ. ಒಂದು ಸಲ ಟ್ರೈ ಮಾಡಿರಿ, ಮನೆಯಾಗ ಎಲ್ಲರೂ ಇಷ್ಟಪಡ್ತಾರೆ, ನೀವು ಕೂಡ ಇಷ್ಟಪಡ್ತೀರಿ ಸ್ನೇಹಿತರೆ. ಇವಾಗ ನಾನು ಎಣ್ಣೆ ಇಡ್ತೀನಿ ರೀ ಗ್ಯಾಸಿನ ಮ್ಯಾಗ. ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೀನಿ, ಚಿಕ್ಕದೊಂದು ಕಡೆ ಇಟ್ಕೊಂಡು ಎಣ್ಣೆ ಹಾಕಿನಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಅದು ಬಿಸಿ ಅಲ್ರಿ, ಬಿಸಿ ಆದ ತಕ್ಷಣವೇ ನಾವು ಗೋಲ್ ಗೋಲ್ ಬೋಂಡನ ಬಿಡಮತ್ರಿ. ನೋಡಿರಿ ಸ್ನೇಹಿತರೆ, ಇವಾಗ ಸಖತ್ತಾಗಿ ಎಣ್ಣೆ ಕೂಡ ಕಾಯ್ದೈತ್ರಿ. ಇವಾಗ ಒಂದೊಂದಾಗಿ ನಾವು ಬೀಟ್ರೂಟ್ ಬೆಲ್ಲದ ಬೋಂಡನ ಬಿಡಮ್ರಿ, ಗೋಲ್ ಗೋಲ್ ಬೋಂಡನ ಬಿಡಮ್ರಿ. ನೋಡ್ರಿ ಈ ರೀತಿ ಬಿಟ್ಟು ಸಾಕು. ನಾವು ಸಖತ್ತಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ, ಮತ್ತು ಅದ್ಭುತ ರುಚಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಇದ್ರೊಳಗೆ ಬೀಟ್ರೂಟು ಮತ್ತು ಸೋಪು ಮತ್ತು ಏಲಕ್ಕಾಯಿ ಎಲ್ಲನೂ ಹಾಕ್ಕೊಂಡಿವಲ್ರಿ, ಸಖತ್ ಟೇಸ್ಟ್ ಇರುತ್ತೆ. ಮತ್ತು ಜಾಸ್ತಿ ಎಣ್ಣೆನೂ ಕೂಡ ಎಳೆಯಂಗಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಇದಕ್ಕೆ ನಾವು ಸೋಡಾ ಪುಡಿನ ಹಾಕಿದ್ರಿ, ಸೋಡಾ ಪುಡಿ ಹಾಕ್ಲಾರ್ದನ ಮಾಡಕತ್ತೀನಿ. ಸೋಡಾ ಪುಡಿ ಹಾಕಿದೀವಂದ್ರೆ ಎಣ್ಣೆ ಎಳಿತೈತಿ. ಮತ್ತು ಇನ್ನೊಂದು ಏನ್ರಿ, ಬೀಟ್ರೂಟ್ ಹಾಕಿವಲ್ರಿ, ಹಾಗಾಗಿ ಎಣ್ಣೆನೂ ಕೂಡ ಇಳಿಯಂಗಿಲ್ಲ ಸ್ನೇಹಿತರೆ. ಅದ್ಭುತ ರುಚಿ ರೆಡಿ ಆಗ್ತಾವೆ, ಸಖತ್ತಾಗಿ ಬರ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಯಾವಾಗಲೂ ಮಾಮೂಲಿ ಬಜ್ಜಿ ಮಾಡಿ ತಿಂತಾನೆ ಇರ್ತೀವಿ. ಅದು ಖಾರ ಬಜ್ಜಿ, ಮೆಣಸಿನ್ಕಾಯ್ದಾಗಿರ್ಬೋದು ಅಥವಾ ಈರುಳ್ಳಿ, ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಇಂಥದ್ದೆಲ್ಲ ಹಾಕಿ ಯಾವಾಗಲೂ ಬಜ್ಜಿನ ಮಾಡಿ ತಿಂತಾ ಇರ್ತೀವಿ ಸ್ನೇಹಿತರೆ. ಒಂದು ಸಲ ನೀವು ಬೀಟ್ರೂಟು ಮತ್ತು ಬೆಲ್ಲನ ಹಾಕಿ ಸಖತ್ತಾಗಿ ಈ ರೀತಿ ಕೂಡ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರುತ್ತೆ, ಸಖತ್ ರುಚಿ ಇರುತ್ತೆ ರೀ ಸ್ನೇಹಿತರೆ. ಯಾವಾಗಲೂ ಬಜ್ಜಿ ಮಾಡ್ತೀವಿ, ಖಾರ ಖಾರನೇ ಮಾಡ್ತೀವಿ. ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು, ಮತ್ತು ಅಚ್ಚ ಖಾರದ ಪುಡಿ ಹಾಕಿ ಬಜ್ಜಿ ಮಾಡಿರ್ತೀವಿ. ಯಾವತ್ತಾದರೂ ಈ ರೀತಿ ನೀವು ಬೆಲ್ಲ ಮತ್ತು ಬೀಟ್ರೂಟ ಬಳಸಿ ಬಜ್ಜಿ ಮಾಡಿದ್ದೀರಾ ಇಲ್ಲ ತಾನೇ? ಒಂದು ಸಲ ಟ್ರೈ ಮಾಡಿರಿ, ಮನ್ಯಾಗ ಎಲ್ಲರೂ ಇಷ್ಟಪಡ್ತಾರೆ, ಮತ್ತು ಹಾಗೆ ನೀವು ಕೂಡ ತುಂಬ ಇಷ್ಟಪಡ್ತೀರ. ನಾನಿಲ್ಲಿ ಗ್ಯಾಸ ಸ್ವಲ್ಪ ಮೀಡಿಯಮ್ ಇಟ್ಟೀನಿ ರೀ, ಸಣ್ಣ ಇಟ್ಟೀನಿ. ಯಾಕಪ್ಪ ಅಂದ್ರೆ ಒಮ್ಮೆ ಫಾಸ್ಟ್ ಇಟ್ಟು ಕರೆದೇವಂದ್ರೆ ಹೊತ್ತು ಬಿಡ್ತಾವ್ರಿ, ಮೇಲ್ಗಡೆ ಹೊತ್ತು ಬಿಡ್ತಾವೆ. ಮತ್ತು ಏನದ ಒಳಗಡೆ ಹಾಗೆ ಹಸಿ ಹಸಿ ಇರ್ತದೆ ರೀ. ಹಾಗಾಗಿ ಸ್ವಲ್ಪ ಸ್ಲೋ ಇಟ್ಟು ಚೆನ್ನಾಗಿ ಕರುದು ತೊಗೊಂಡೇನಿ. ಪೂರ್ತಿನೂ ಸ್ಲೋ ಇಡಕ್ಕೆ ಹೋಗ್ಬಾರ್ದು ರೀ, ಯಾಕಂದ್ರೆ ಪೂರ್ತಿ ಸ್ಲೋ ಇಟ್ಟೇವಂದ್ರೆ ಮತ್ತು ನಾವು ಮಾಡಿರುವಂಥ ಬಜ್ಜಿ ಎಣ್ಣೆ ಎಳಿತಾ ಇರ್ತದೆ ರೀ. ಹಾಗಾಗಿ ಮೀಡಿಯಮ್ನಾಗ ನೋಡಿಕೊಂಡು ಚೆನ್ನಾಗಿ ಈ ರೀತಿ ತಿರುವಿ ಈ ಬಜ್ಜಿನ ಕರೆದು ತೊಗೋಬೇಕು ನೋಡಿರಿ. ಇದು ನಾನಿವಾಗ ಕರೆದು ತೊಗೋತೀನಿ ರೀ ಸ್ನೇಹಿತರೆ. ರೆಡಿ ಆದ ನೋಡ್ರಿ, ಸಖತ್ತಾಗಿರೋಂಥ ಬೀಟ್ರೂಟ್ ಬೆಲ್ಲ ಸಿಹಿಯಾಗಿರೋಂಥ ಗೋಲ್ ಗೋಲ್ ಆಗಿರೋಂಥ ಬೋಂಡ ರೆಡಿ ಐತೆ ನೋಡ್ರಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಮೇಲ್ಗಡೆ ಅಂತೂ ಕ್ರಿಸ್ಪಿಯಾಗಿರುತ್ತೆ, ಮತ್ತು ಒಳಗಡೆ ಮಾತ್ರ ಸ್ಮೂತಾಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇದು ಎಷ್ಟು ತಣ್ಣಗಾಗ್ತದೆ ಅಷ್ಟು ಮೆತ್ತಗಾಗ್ತಾ ಬರ್ತದೆ ನೋಡ್ರಿ. ಅಂದ್ರೆ ಇದು ತಣ್ಣಗಾದ್ಮ್ಯಾಗ ಸಖತ್ ಮೆತ್ತಗಾಗ್ತಾ ಬರ್ತದೆ, ಅಂದ್ರೆ ಮೃದುವಾಗಿ ಬರ್ತದೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತದೆ. ಒಳಗಡೆ ಹಾಗೆ ತಿಂತಾ ಇರಬೇಕಾದ್ರೆ ಏಲಕ್ಕಾಯಿ ಘಮ, ಸೋಪಿನ ಘಮ ಅಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ. ಬೀಟ್ರೂಟ್ ಹಾಕಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿರಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಸಖತ್ ಇಷ್ಟಪಡ್ತಾರೆ ಮನೇಲಿ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರಿಗೂ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತೀನಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಕರ ಆಗಿರುತ್ತೆ. ಒಂದೇ ಥರ ಬಜ್ಜಿ ಮಾಡಿ ತಿಂತಾನೆ ಇರ್ತೀವಿ, ಹಸಿಮೆಣಸಿನ್ಕಾಯಿ ಹಾಕಿ ಅಥವಾ ಅಚ್ಚ ಖಾರದ ಪುಡಿ ಹಾಕಿ, ಖಾರ ಈರುಳ್ಳಿ ಹಾಕಿ ತಿಂತಾನೆ ಇರ್ತೀವಿ ರೀ. ಈ ರೀತಿ ನೀವು ಬೀಟ್ರೂಟ ಮತ್ತು ಬೆಲ್ಲನ ಬಳಸಿ ಗೋಲ್ ಗೋಲಾಗಿ ಈ ರೀತಿ ಬೋಂಡನ ಮಾಡಿರಿ, ಇದು ಕೂಡ ನಿಮ್ಗೆ ಅದ್ಭುತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾವು ಮಾಡಿರುವಂಥ ಬೀಟ್ರೂಟ್ ಬೆಲ್ಲದ ಗೋಲ್ ಗೋಲ್ ಬೋಂಡನ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರಪ್ಪ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಂಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ, ಆ್ಯಂಡ್ ಥ್ಯಾಂಕ್ ಯು.